ನಮ್ಮ ನಿಮ್ಮೆಲ್ಲರ ಹಣ ಕಳುವು ಮಾಡಲಾಗಿದೆ ಅಂತಂದರೆ ಸಾರ್ವಜನಿಕರ ಹಣವನ್ನು ಕಳುವು ಮಾಡಲಾಗಿದೆ. ಎಲೆಕ್ಟ್ರಾಲ್ ಬಾಂಡ್ ಸ್ಕ್ಯಾಮ್ ಅಂತಂದರೆ ಇದು ಒಂದೇ ಸ್ಕ್ಯಾಮ್ ಅಲ್ಲ, ಇದರಲ್ಲಿ ಬಹಳಷ್ಟು ಸ್ಕ್ಯಾಮ್ಗಳು ಕೂಡಿಕೊಂಡು ಒಂದು ಎಲೆಕ್ಟ್ರಾಲ್ ಬಾಂಡ್ ಸ್ಕ್ಯಾಮ್ ಆಗಿದೆ. ಈ ಸ್ಕ್ಯಾಮ್ಗಳ ಲಿಸ್ಟ್ ನೋಡ್ಕೊತೋದ್ರೆ ನೀವೇ ಸುಸ್ತಾಗಿ ಹೋಗ್ತೀರ ಹೊರತು ಈ ಸ್ಕ್ಯಾಮ್ಗಳ ಕಡಿಮೆ ಆಗಲ್ಲ. ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಎಲೆಕ್ಟ್ರಾಲ್ ಬಾಂಡ್ ಸ್ಕ್ಯಾಮ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಒಂದು ಎಲೆಕ್ಟ್ರಾಲ್ ಬಾಂಡ್ ಸ್ಕ್ಯಾಮನ್ನು ಒಂದೇ ಲೈನಲ್ಲಿ ಹೇಳಬೇಕು ಅಂತಂದರೆ, ನೀವು ನಮಗೆ ಚಂದ ಕೊಡಿ, ನಾನು ನಿಮಗೆ ದಂಧೆ ಕೊಡ್ತೀನಿ, ಇಲ್ಲಾಂದರೆ ಇಡಿಯಿಂದ ದಂಡ ಹಾಕಿಸ್ತೀನಿ ಅಂತ. ಮೊನ್ನೆ ತಾನೇ ನಡೆದ ಇಂಡಿಯಾ ಟುಡೇ ಕಾಂಕ್ಲೇವಲ್ಲಿ ಅಮಿತ್ ಶಾ ಅವರು ಓಪನ್ ಆಗಿ ಸುಳ್ಳು ಹೇಳಿದ್ರು. ಅವ್ರು ಹೇಳಿದ್ರು ಸುಮಾರು 20,000 ಕೋಟಿಯ ಎಲೆಕ್ಟ್ರಾಲ್ ಬಾಂಡ್ಗಳು ಮಾರಾಟ ಆಗಿವೆ, ಅದರಲ್ಲಿ 6,000 ಕೋಟಿಯ ಎಲೆಕ್ಟ್ರಾಲ್ ಬಾಂಡ್ ಒಂದು BJPಗೆ ಸಿಕ್ಕಿದೆ ಅಂತ ಅವ್ರು ಹೇಳಿದ್ರು. ಆದರೆ ಮುಂದೆ ಕೂತ್ಕೊಂಡ್ರೆ ಆ್ಯಂಕರ್ ಏನು ಅವ್ರಿಗೆ ಧೈರ್ಯ ಇಲ್ಲೇನು ಅನಿಸುತ್ತೆ, ಅವರು ಅಮಿತ್ ಶಾ ಅವರಿಗೆ ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ಹೇಳಿಲ್ಲ. भारतीय जनता पार्टी को अप्रोक्सीमेटली 6,000 करोड़ के बॉन्ड मिले, टोटल बॉन्ड 20,000 करोड़ के. ಯಾಕಂದ್ರೆ ಆ್ಯಸ್ ಪರ್ ECI ಡೇಟಾ ಟೋಟಲ್ ಬಾಂಡ್ಸ್ 20,000 ಕೋಟಿದು ಅಲ್ಲ, 12,700 ಕೋಟಿದು ಎಲೆಕ್ಟ್ರಾಲ್ ಬಾಂಡ್ಸ್ಗಳು ಮಾರಾಟ ಆಗಿವೆ. ಅದರಲ್ಲಿ 6,000 ಕೋಟಿದು BJPಯವರಿಗೆ ಸಿಕ್ಕಿದೆ. ಈ 12,000 ಕೋಟಿಯಲ್ಲಿ BJPಯವರಿಗೆ 6,000 ಕೋಟಿ ಇತ್ತು, ಇದು 47.5 ಸಮಥಿಂಗ್ ಆಗುತ್ತೆ. ಮತ್ತು ಎರಡನೇ ಸ್ಥಾನದಲ್ಲಿ 1,600 ಕೋಟಿ ಈ ಒಂದು ತೃಣಮೂಲ್ ಕಾಂಗ್ರೆಸ್ ಪಾರ್ಟಿಯವರು ತಗೊಂಡಿದ್ರು. ಮತ್ತು ಮೂರನೇ ಸ್ಥಾನದಲ್ಲಿ ಕಾಂಗ್ರೆಸ್ ಅವರಿಗೆ 1,400 ಕೋಟಿಯ ಒಂದು ಎಲೆಕ್ಟ್ರಾಲ್ ಬಾಂಡ್ಗಳು ಸಿಕ್ಕಿದ್ವು. ಈ ಲೀಸ್ಟ್ ನೋಡಿ ಕೆಲವು ಜನ ಹೇಳ್ಬೋದು BJP ಎಷ್ಟೊಂದು ದೊಡ್ಡ ಪಕ್ಷ ಇದೆ, 300ಕ್ಕಿಂತ ಹೆಚ್ಚು MP ಗಳಿದ್ದಾರೆ, ಭಾಳಷ್ಟು MLAಗಳಿದ್ದಾರೆ, ಅವರಿಗೆ ಹೆಚ್ಚು ಬಾಂಡ್ಗಳು ಸಿಕ್ಕಿದ್ದು ಅದು ಕರೆಕ್ಟೇ ಇದೆ ಅಂತ. ಆದರೆ ಇಲ್ಲಿ ಸ್ಕ್ಯಾಮ್ ಇರೋದು ಚಂದ ಕೊಡೋದ್ರಲ್ಲಿ ಅಲ್ಲ, ಸ್ಕ್ಯಾಮ್ ನಡೀತಿರೋದು ಚಂದ ಯಾವ ಕಂಪನಿ ಕೊಡ್ತಿದೆ ಅಂತಂದ್ರೆ ಪಕ್ಷಕ್ಕೆ ಹಣ ಯಾರು ಡೊನೇಟ್ ಮಾಡ್ತಿದ್ದಾರೋ ಅವರಿಗೆ ಕಾಂಟ್ರಾಕ್ಟ್ ಕೊಡ್ತಿರೋದು. ಜನರ ಟ್ಯಾಕ್ಸ್ ದುಡ್ಡನ್ನು ಅವರಿಗೆ ಕೊಡಲಾಗುತ್ತೆ. ಯಾವ ಕಂಪನಿ ಡೊನೇಟ್ ಮಾಡ್ತಿಲ್ಲೋ ಅವರಿಗೆ ಇಡಿಯಿಂದ ದಂಡ ಹಾಕಿಸ್ತಾರೆ. ಈ ರಾಜಕೀಯ ಪಕ್ಷಗಳಿಗೆ ಯಾರು ಚಂದ ಕೊಡ್ತಾರೋ ಅಂತಂದರೆ, ಚಂದ ಅಂತಂದರೆ ಹಣ ಅಂತ ಡೊನೇಟ್ ಮಾಡೋದು, ಹಣವನ್ನು ಯಾರು ಕೊಡ್ತಾರೋ ಆ ಒಂದು ಕಂಪನಿಗೆ ಈ ಪಾರ್ಟಿ ಏನಪ್ಪ ಅಂದರೆ ಗೆದ್ದರೆ ಅವರಿಗೆ ಕಾಂಟ್ರಾಕ್ಟನ್ನು ಕೊಡೋದು. ಇಲ್ಲಿ ನಡೀತಿರೋದು ಸ್ಕ್ಯಾಮ್, ಎಲೆಕ್ಟ್ರಾಲ್ ಬಾಂಡ್ ಸ್ಕ್ಯಾಮ್ ನಡೀತಿರೋದು ಇಲ್ಲೇ. ಇದು ಯಾವ ಕಂಪ್ನಿ ಎಷ್ಟು ಹಣ ಕೊಡ್ತಿದೆ, ಯಾವ ಪಾರ್ಟಿಗೆ ಕೊಡ್ತಿದೆ ಅನ್ನೋದು ಗೊತ್ತಾಗದೆ ಹಾಗೆ, ಅಂದರೆ ಪಬ್ಲಿಕ್ಗೆ ಜನರಿಗೆ ಗೊತ್ತಾಗದ ಹಾಗೆ ಮಾಡ್ತಿರೋದು ಇದೊಂದು ಎಲೆಕ್ಟ್ರಾಲ್ ಬಾಂಡ್ ಸ್ಕ್ಯಾಮ್. ಈ ಎಲೆಕ್ಟ್ರಾಲ್ ಬಾಂಡ್ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಒಂದು ಕಂಪ್ನಿ ಬ್ಯಾಂಕಿಗೆ ಹೋಗಿ ಹಣವನ್ನು ಕೊಟ್ಟು ಒಂದು ಕೂಪನನ್ನು ಪರ್ಚೇಸ್ ಮಾಡಿ ಅದನ್ನು ತಂದು ಪಾರ್ಟಿ ಅಂದರೆ ರಾಜಕೀಯ ಪಾರ್ಟಿಗಳಿಗೆ ಕೊಟ್ಟು ಬಿಡುತ್ತೆ. ಪಾರ್ಟಿಯವರು ಅವರಿಗೆ ಹಣ ಬೇಕಾದಾಗ ಅವರು ಬ್ಯಾಂಕಿಗೆ ಹೋಗಿ ಆ ಕೂಪನನ್ನು ಕೊಟ್ಟು ಹಣವನ್ನು ತಗೊಂಡು ಬರ್ತಾರೆ. ಮತ್ತು ಇಲ್ಲಿ ಏನು ನಡೀತದೆ ಅಂದರೆ, ಯಾವ ಕಂಪನಿ ಹಣ ಕೊಟ್ಟಿದೆ ಬ್ಯಾಂಕಿಗೆ ಮತ್ತು ಯಾವ ಪಾರ್ಟಿಯವರು ಅದನ್ನು ರಿಡೀಮ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗದ ಹಾಗೆ ನೋಡ್ಕೊಂಡು ಹೋಗಿರುತ್ತೆ. ಆದರೆ ಈ ಸ್ಕೀಮನ್ನು ಫೆಬ್ರವರಿ 15ರಂದು ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ಹೇಳಿ ಇದನ್ನು ಘೋಷಣೆ ಮಾಡಲಾಗತ್ತೆ. ಯಾಕಂದರೆ ಇದು ರೈಟ್ ಟು ಇನ್ಫಾರ್ಮೇಷನ್ ಹಕ್ಕಿಗೆ ವಿರುದ್ಧ ಆಗಿತ್ತು. ರೈಟ್ ಟು ಇನ್ಫಾರ್ಮೇಷನ್ ಅಂತಂದರೆ ವ್ಯಕ್ತಿಗಳಿಗೆ ಅಂದರೆ ಜನರಿಗೆ ವಿಷಯ ಅಂದರೆ ಯಾವುದೇ ವಿಷಯವನ್ನು ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಹಕ್ಕು ಅದು. ಸೊ ಆ ಒಂದು ಹಕ್ಕಿಗೆ ವಿರುದ್ಧವಾಗಿತ್ತು. ಸರ್ಕಾರ ಮತ್ತು ಕಂಪನಿಗಳು ಯಾವ ಥರ ಬಚ್ಚಿಟ್ಕೊಂಡು ಹಣವನ್ನು ವರ್ಗಾವಣೆ ಮಾಡ್ತಿದ್ರೋ, ಜನರ ಹಣವು ಯಾವ ಕಂಪ್ನಿಗೆ ಕೊಡಲಾಗ್ತಿತ್ತೋ, ಆ ಒಂದು ಏನು ಕಾಂಟ್ರಾಕ್ಟ್ಗಳು ಕೊಡಲಾಗುತ್ತಿತ್ತಲ್ಲ, ಆ ಒಂದು ಟ್ಯಾಕ್ಸ್ನ ಹಣವನ್ನು ಕಂಪನಿಗಳಿಗೆ ಕೊಡಲಾಗ್ತಿತ್ತಲ್ಲ, ಆ ಒಂದು ವಿಷಯ ಜನರಿಗೆ ಗೊತ್ತಿದ್ದಿಲ್ಲ. ಸೊ ಆ ಪ್ರಕಾರ ಏನಪ್ಪ ಅಂದರೆ ಇದು ರೈಟ್ ಟು ಇನ್ಫಾರ್ಮೇಷನ್ ಹಕ್ಕಿನ ಒಂದು ವಿರುದ್ಧ ಆಗಿತ್ತು. ಅದಕ್ಕೆ ಅಸಂವಿಧಾನಿಕ ಅಂತ ಘೋಷಣೆ ಮಾಡಲಾಗುತ್ತೆ. ನಂತರ ಸುಪ್ರೀಂ ಕೋರ್ಟ್ SBIಗೆ ಹೇಳುತ್ತೆ, ನೀವು ಡಾಟಾ ರಿಲೀಸ್ ಮಾಡಿರಿ, ಯಾವ ಕಂಪ್ನಿ ಯಾವ ಪೊಲಿಟಿಕಲ್ ಪಾರ್ಟಿಗೆ ಎಷ್ಟು ಹಣ ಕೊಟ್ಟಿದೆ, ಎಷ್ಟು ಡೊನೇಟ್ ಮಾಡಿದೆ ಅಂತ. ಬಟ್ SBI ಅವರು ಹಾಗೆ ಹೀಗೆ ನಾವು ಹೀಗೆ ಡಾಟಾ ರಿಲೀಸ್ ಮಾಡೋಕ್ಕಾಗಲ್ಲ, 3 ತಿಂಗಳು ಬೇಕು, ಎಲೆಕ್ಷನ್ ಆದಮೇಲೆ ರಿಲೀಸ್ ಮಾಡ್ತೀವಿ ಡಾಟಾ ಅಂತ ಎಲ್ಲ ಹೇಳ್ಕೊಂಡು ನಡೀತಿದ್ರು. ಬಟ್ ಎರಡನೇ ಸಲ ಸುಪ್ರೀಂ ಕೋರ್ಟ್ SBIಗೆ ನೋಟಿಸ್ ಕಾಣಿಸ್ತು. ಇದರಿಂದ SBI 2 ದಿನದಲ್ಲಿ ಡೇಟಾ ರಿಲೀಸ್ ಮಾಡ್ತು. ಈ ಎಲೆಕ್ಟ್ರಾಲ್ ಬಾಂಡ್ ಸ್ಕ್ಯಾಮನ್ನು ಈ ರೀತಿ ತಿಳ್ಕೊಳ್ಳೋಣ. ಒಂದು 3 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. ಒಂದು ಫಸ್ಟ್ನೇದು ಪೊಲಿಟಿಕಲ್ ಪಾರ್ಟಿ ಅಂದರೆ ಪಕ್ಷ, ಎರಡನೇದು ಕಂಪ್ನಿ, ಮೂರನೇದು ಪಬ್ಲಿಕ್ ಅಂದರೆ ಜನರಿದ್ದಾರೆ ಅಂತ ತಿಳ್ಕೊಳ್ಳಿ. ಪೊಲಿಟಿಕಲ್ ಪಾರ್ಟಿ ಏನು ಮಾಡುತ್ತೆ, ಜನರ ಹಣ ಅಂತಂದರೆ ಟ್ಯಾಕ್ಸ್ ಏನಿರುತ್ತಲ್ಲ ಅದನ್ನು ತಂದು ಕಂಪ್ನಿಗೆ ಕೊಟ್ಟುಬಿಡುತ್ತೆ, ಅಂದರೆ ಅದೊಂಥರ ಕಾಂಟ್ರಾಕ್ಟು. ಮತ್ತು ಈ ಕಂಪನಿಯವರು ಆ ಒಂದು ಪೊಲಿಟಿಕಲ್ ಪಾರ್ಟಿಯವರಿಗೆ ಅವರು ಎಲೆಕ್ಷನ್ ಕ್ಯಾಂಪೇನ್ ನಡೆಯೋ ಒಂದು ಸಮಯದಲ್ಲಿ ಏನಪ್ಪ ಅಂದರೆ ಅವರಿಗೆ ಹಣ ಕೊಡುತ್ತೆ. ಅದೇ ಡೊನೇಷನ್.
ಡೊನೇಷನ್ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಬಟ್ ಅದು ಹಣ ಆಲ್ರೆಡಿ ಅವರಿಗೆ ಕಾಂಟ್ರಾಕ್ಟ್ ಮೂಲಕ ಕೊಟ್ಟಿರುವಂಥ ಹಣವನ್ನು ಈ ಕಂಪನಿಯವರು ಒಂದು ಪೊಲಿಟಿಕಲ್ ಪಾರ್ಟಿಗಳಿಗೆ ಕೊಡ್ತಾರೆ. ಇಲ್ಲಿ ಸರ್ಕಾರ ಯಾವ ಕಂಪ್ನಿಗಳು ಏನು ಟ್ಯಾಕ್ಸ್ ಪೇ ಮಾಡ್ತಿಲ್ಲೋ ಆ ಕಂಪ್ನಿಗಳ ಮೇಲೆ ರೇಡ್ ಮಾಡಬೇಕು. ಅಂದರೆ ಆ ಒಂದು ರೇಡ್ ಮಾಡಿದ ಹಣ ಪಬ್ಲಿಕ್ ಹೋಗುತ್ತೆ. ಅಂದರೆ ಆ ಒಂದು ಹಣ ಪಬ್ಲಿಕ್ ಯೋಜನೆಗಳೇನು ಮಾಡ್ತಿರ್ತಾರಲ್ಲ ಈ ಜನರಿಗೋಸ್ಕರ ಆ ಒಂದು ಯೋಜನೆಗಳಿಗೆ ಹೋಗುತ್ತೆ. ಸರ್ಕಾರಕ್ಕೆ ಅಂದರೆ ಆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಹೋಗಲ್ಲ ಆ ಒಂದು ಹಣ. ಸೊ ಆ ಕಾರಣದಿಂದ ಇಲ್ಲಿ ಸರ್ಕಾರ ಏನು ಮಾಡ್ಕೊಳುತ್ತೆ ಅಂದರೆ ಆ ಒಂದು ಏನು ಪಾರ್ಟಿ ಇರುತ್ತಲ್ಲ ಅವ್ರು ಏನು ಮಾಡ್ಕೋತಾರೆ, ಆ ಒಂದು ಯಾವ ಕಂಪ್ನಿ ಟ್ಯಾಕ್ಸ್ ಪೇ ಮಾಡ್ತಿಲ್ಲೋ ಆ ಒಂದು ಕಂಪನಿಯ ಜೊತೆ ಒಂಥರ ಒಪ್ಪಂದ ಮಾಡ್ಕೊಂಡಿರ್ತಾರೆ. ನೀವು ನಮಗೆ ಹಣವನ್ನು ಕೊಡಿ, ಅಂದರೆ ನಮ್ಮ ಪಾರ್ಟಿಗೆ ಡೊನೇಷನ್ ಮಾಡಿ, ಈ ಎಲೆಕ್ಟ್ರಲ್ ಬಾಂಡ್ ಮೂಲಕ ಡೊನೇಷನ್ ಮಾಡಿ, ನಾವು ನಿಮ್ಮ ಒಂದು ಕಂಪನಿಗೆ ಬೇಕಾದಷ್ಟು ಕಾಂಟ್ರಾಕ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅದರಿಂದ ಆ ಕಂಪ್ನಿ ಏನಪ್ಪ ಅಂದರೆ ಅವರಿಗೆ ಹಣ ಡೊನೇಟ್ ಮಾಡ್ತಾರೆ. ಮತ್ತು ಸರ್ಕಾರ ಏನಪ್ಪ ಅಂದರೆ ಆ ಒಂದು ಕಂಪನಿಗೆ ಒಂದು ಕಾಂಟ್ರಾಕ್ಟ್ಗಳನ್ನು ಕೊಡಲಾಗತ್ತೆ. ನಿಮಗೆ ಗೊತ್ತಿರಬೇಕು, ಉತ್ತರಾಖಂಡ್ ಟನಲ್ ಕನ್ಸ್ಟ್ರಕ್ಷನ್ ಮಾಡೋ ಹೊತ್ನ್ಯಾಗ 41 ಜನ ವರ್ಕರ್ಸ್ಗಳು ಒಳಗೆ ಸಿಕ್ಕಿಬಿದ್ದಿದ್ರು. ಆ ಒಂದು ಟನಲನ್ನು ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು ಗೊತ್ತಾ? ನವಯುಗ್ ಇಂಜಿನಿಯರಿಂಗ್ ಕಂಪನಿ. ಆ ಒಂದು ನವಯುಗ್ ಇಂಜಿನಿಯರಿಂಗ್ ಕಂಪನಿ 2019ರಿಂದ 2023ರ ಎಂಡ್ವರೆಗೂ ಸುಮಾರು 55,000 ಕೋಟಿಯ ಡೊನೇಷನನ್ನು ಮಾಡಿದೆ ಪೊಲಿಟಿಕಲ್ ಪಾರ್ಟಿಗಳಿಗೆ, ಅಂದರೆ ಎಲೆಕ್ಟ್ರಲ್ ಬಾಂಡ್ಗಳನ್ನು ಖರೀದಿ ಮಾಡಿದೆ. ಈ ಮೇಘಾ ಇಂಜಿನಿಯರಿಂಗ್ ಕಂಪನಿಯನ್ನು ನೋಡಿ, ಇದು 2019ರಿಂದ 2023ರವರೆಗೆ ಸುಮಾರು ಆಲ್ಮೋಸ್ಟ್ 1,000 ಕೋಟಿಯನ್ನು ಡೊನೇಟ್ ಮಾಡಿದೆ ಪೊಲಿಟಿಕಲ್ ಪಾರ್ಟಿಗಳಿಗೆ. ಅಂದರೆ ರಾಜಕೀಯ ಪಕ್ಷಗಳಿಗೆ 1,000 ಕೋಟಿ ರೂಪಾಯಿ ಒಂದು ಕಂಪ್ನಿ ಡೊನೇಟ್ ಮಾಡುತ್ತೆ ಅಂದರೆ ಅದು ಸುಮ್ಮನೆ ಡೊನೇಟ್ ಮಾಡಲ್ಲ. ಅದಕ್ಕೇನಾದರೂ ಸಿಗ್ತಿರುತ್ತೆ ವಾಪಸ್ಸು ಪೊಲಿಟಿಕಲ್ ಪಾರ್ಟಿಗಳಿಂದ, ಅದು ರಾಜಕೀಯ ಪಕ್ಷಗಳಿಂದ ಏನಾದರೂ ಅದಕ್ಕೆ ಸಿಗುತ್ತೆ. ಅದೇ ಕಾರಣದಿಂದ ಏನಪ್ಪ ಅಂದರೆ 1,000 ಕೋಟಿ ಡೊನೇಟ್ ಮಾಡೋದಂದರೆ ಸುಮ್ಮನೆ ಅಲ್ಲ. ಅದು ಕಂಪ್ನಿ ರಾಜಕೀಯ ಪಕ್ಷಗಳಿಗೆ 1,000 ಕೋಟಿ ಕೊಡ್ತಿದೆ ಅಂದರೆ ರಾಜಕೀಯ ಪಕ್ಷಗಳು ಅದಕ್ಕೆ ಏನಾದರೂ ಕೊಡ್ತಿರ್ಬೋದಲ್ಲ. ಏಪ್ರಿಲ್ 2023ರಲ್ಲಿ ಮೆಗಾ ಇಂಜಿನಿಯರಿಂಗ್ ಕಂಪ್ನಿ 40 ಕೋಟಿಯ ಒಂದು ಎಲೆಕ್ಟ್ರಲ್ ಬಾಂಡನ್ನು ಪರ್ಚೇಸ್ ಮಾಡುತ್ತೆ. ನಂತರ ಮೇ 2023ರಲ್ಲಿ ಅದಕ್ಕೆ ಒಂದು ಕಾಂಟ್ರಾಕ್ಟನ್ನು ಕೊಡಲಾಗತ್ತೆ. 1,400 ಕೋಟಿಯ ಒಂದು ಕಾಂಟ್ರಾಕ್ಟನ್ನು ಕೊಡಲಾಗತ್ತೆ. ಅಂದರೆ ನೀವು ಇಲ್ಲಿ ತಿಳ್ಕೊಬೋದು, ಕ್ಲಿಯರಾಗಿ ಗೊತ್ತಾಗುತ್ತೆ ಸರ್ಕಾರ ಯಾವ ಥರ ನಡೀತಿದೆ ಅಂತ. ಯಾವ ಕಂಪ್ನಿ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ರಾಜಕೀಯ ಪಕ್ಷಕ್ಕೆ ಹಣ ಕೊಡ್ತಿದೆಯೋ ಅದೇ ಒಂದು ಕಂಪನಿಗೆ ಸರ್ಕಾರ ಹಣ ಕೊಡ್ತಿದೆ. ಸರ್ಕಾರ ಹಣ ಕೊಡ್ತಿದೆ ಅಂದರೆ ಅದು ಪಬ್ಲಿಕ್ಗಳ ಹಣ, ಅಂದರೆ ನಮ್ಮ ಹಣ, ನಮ್ಮ ಜನರ ಹಣ. ಸೊ ಅದು ಜನರ ಹಣ ಸರ್ಕಾರ ಕಂಪ್ನಿಗಳಿಗೆ ಕೊಡ್ತಿದೆ. ಕಂಪ್ನಿಗಳು ರಾಜಕೀಯ ಪಕ್ಷಕ್ಕೆ ಅವ್ರ ಟೈಮ್ ಅಂದರೆ ಎಲೆಕ್ಷನ್ ಕ್ಯಾಂಪೇನ್ ನಡೆಸುವಂಥ ಸಂದರ್ಭದಲ್ಲಿ ಕಂಪ್ನಿಗಳು ಸರ್ಕಾರಕ್ಕೆ ಕೊಡ್ತಿದೆ. ಅಂದರೆ ಇಲ್ಲಿ ಯಾರಿಗೆ ಲಾಭ ಆಗ್ತಿದೆ, ಯಾರಿಗೆ ಲಾಸ್ ಆಗ್ತಿದೆ ಅಂತ ನಿಮಗೆ ಗೊತ್ತೇ ಆಗುತ್ತೆ. ಈ ವಿಡಿಯೋವನ್ನು ತಂದಿದ್ದು ಇಷ್ಟೇ. ಇಲ್ಲಿ ನಡೀತಿರೋ ಎಲೆಕ್ಟ್ರಲ್ ಬಾಂಡ್ ಸ್ಕ್ಯಾಮ್ ಬಗ್ಗೆ ಹೇಳೋಕ್ಕೆ ಬಂದಿದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.